32,138. ದೇವರಹೊಸಳ್ಳಿ ಗುಡ್ಡಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ 38,424. ತಾಳಿಕಟ್ಟೆ 3ನೇ ವಾರ್ಡ್ ಹರಿಹರನಾಳ ಕುಂಟಪ್ಪರ ಮನೆ ಹಳೆಮನೆಯಿಂದ ಹೈಸ್ಕೂಲ್ವರೆಗೆ ನೈರ್ಮಲೀಕರಣ 43,391. ತಾಳಿಕಟ್ಟೆ 3ನೇ ವಾರ್ಡ್ನ ಇಲ್ಕಪ್ಪರ ನಾಗಪ್ಪರ ಮನೆಯಿಂದ ಗಾಳಪ್ಪರ ಮನೆಯವರೆಗೆ ನೈರ್ಮಲೀಕರಣ 43,768. ದೇವರಹೊಸಳ್ಳಿ ಲಂಬಾಣಿಹಟ್ಟಿ ಗ್ರಾಮದಲ್ಲಿ ನೈರ್ಮಲೀಕರಣ 21,258. ತಾಳಿಕಟ್ಟೆ ದೊಡ್ಡಪ್ಪರ ಕಣದಿಂದ ಚಿಕ್ಕಣ್ಣನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 76,855. ದೇವರಹೊಸಳ್ಳಿ ಲಂಬಾಣಿಹಟ್ಟಿಯಲ್ಲಿ ನೈರ್ಮಲೀಕರಣ 27,471. ತಾಳಿಕಟ್ಟೆ ಏಕೆಹಟ್ಟಿಯಿಂದ ಶಾಲೆಯಿಂದ ಕುಡಿಯುವ ನೀರಿನ ಘಟಕದವರೆಗೆ ನೈರ್ಮಲೀಕರಣ 35,868. ದೇವರಹೊಸಳ್ಳಿ ಲಂಬಾಣಿಹಟ್ಟಿ ನಾಗನಾಯಕನ ಮನೆಯಿಂದ ಗಿರಿ ಟ್ಯಾಂಕ್ ವರೆಗೆ ಚರಂಡಿ ದುರಸ್ತಿ 54,165. ಇಷ್ಟು ಕಾಮಗಾರಿಗಳಿಗೆ 1,14,11,46,264 ರೂಪಾಯಿ ಖರ್ಚಾಗಿರುತ್ತೆ. ಇನ್ನು ವೋಚರ್ಗಳು ಬೀದಿ ದೀಪ ಹಾಗೂ ಕುಡಿಯುವ ನೀರು ಹಾಗೂ ನೈರ್ಮಲೀಕರಣಕ್ಕೆ 59 ಚಟುವಟಿಕೆಗಳಿಗೆ ಒಟ್ಟು 26,94,940 ರೂಪಾಯಿ ಇದಕ್ಕೆ ಖರ್ಚಾಗಿರುತ್ತೆ. ಇದರಲ್ಲಿ ಬೀದಿ ದೀಪಕ್ಕಾಗಿ ಹಾಗೂ ಕುಡಿಯುವ ನೀರು ಹಾಗೂ ನೈರ್ಮಲೀಕರಣಕ್ಕೆ ವಿಶೇಷ ಖರ್ಚಾಗಿತ್ತು ಅಂತ ವಿವರಿಸಿದೆ. ಬೀದಿ ದೀಪಕ್ಕೆ 3,34,965 ರೂಪಾಯಿ ಖರ್ಚಾಗಿರುತ್ತೆ. ಇನ್ನು ಕುಡಿಯುವ ನೀರಿಗಾಗಿ 15,54,590 ಆಗುತ್ತೆ. ಸ್ವಚ್ಛತೆಗೆ 1,67,624 ರೂಪಾಯಿ ಖರ್ಚಾಗಿರುತ್ತೆ. ಸಿಬ್ಬಂದಿ ಸಂಬಳ 5,90,000 ರೂಪಾಯಿ ಖರ್ಚಾಗಿರುತ್ತೆ. ಇಷ್ಟು 2023-24ನೇ ಸಾಲಿನಲ್ಲಿ ಈ ತಾಳಿಕಟ್ಟೆ ಪಂಚಾಯತಿಯಲ್ಲಿ ಅನುಷ್ಠಾನಗೊಂಡು 15ನೇ ಹಣಕಾಸಿನಲ್ಲಿ ಅನುಷ್ಠಾನಗೊಂಡು ಪಾವತಿಯಾಗಿರುವ ಕಾಮಗಾರಿಗಳು ಹಾಗೂ ಚಟುವಟಿಕೆಗಳ ವಿವರ. ಇದರಲ್ಲಿ ನಮಗೆ ಒಂದು ಪರಿಶೋಧನೆಗೆ ಒಂದು ಚಟುವಟಿಕೆನ ಕೊಟ್ಟಿರುವುದಿಲ್ಲ. ಅದನ್ನು ನಾವು ಆಕ್ಷೇಪಣೆ ಅಂತ ಗುರುತಿಸ್ತೀವಿ. ಅದರ ಮೊತ್ತ 18,000 ರೂಪಾಯಿ. 18,000 ರೂಪಾಯಿ. ಇದನ್ನ ನಾವು ಪರಿಶೋಧನಾ ತಂಡದವರು ಆಕ್ಷೇಪಣೆ ಅಂತ ಗುರುತಿಸ್ತೀವಿ. ಅದೇ ಶಾಲೆ